ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಏನೇನೆಲ್ಲ ನೋಡ್ಬೋದು ಅಂತ ಅಂದರೆ, ನಾನು ಇಬ್ಬರು ಮಕ್ಕಳನ್ನ ಯಾವ ರೀತಿ ನೋಡ್ಕೊತೀನಿ, ಎಷ್ಟು ರಿಸ್ಕ್ ಆಗುತ್ತೆ, ಎಷ್ಟು ಈಸಿ ಆಗುತ್ತೆ ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ ನನಗೆ. ಬಟ್ ನನ್ನ ಪ್ರಕಾರ ನಾನು ಲಾಸ್ಟಿಗೆ ಹೇಳ್ತೀನಿ ಏನಾಗುತ್ತೆ ಅಂತಂದೇಳಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ಕೆಲವೊಂದಿಷ್ಟು ಟಿಪ್ಸ್ನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಪ್ರೆಗ್ನೆಂಟ್ ಇದ್ದಾಗ ಯಾವ ರೀತಿ ಇರಬೇಕು ಅಂತಂದೇಳಿ. ತುಂಬ ಜನಕ್ಕೆ ಹೊಸದಾಗಿ ಪ್ರೆಗ್ನೆಂಟ್ ಆಗಿದ್ದಾಗ ಗೊತ್ತಿರಲ್ಲ, ಕೆಲವೊಂದು ವಿಷಯಗಳು ಗೊತ್ತಿರಲ್ಲ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಸ್ವಲ್ಪ ಟಿಪ್ಸನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಾನು ಬೆಳಗ್ಗೆ 8:30ಗೇನೋ ಆಯಿತು, ಸ್ನಾನ ಮಾಡಿ ತಿಂಡಿ ತಿಂದು ಚಿತ್ರಾನ್ನ ತಿಂದು ಅಮ್ಮನ ಮಲಗಿಸ್ತಿದ್ದೀನಿ. ಮಯುಗೂ ಸ್ನಾನ ಆಗಿದೆ, ಅವ್ರ ಅಜ್ಜಿನೇ ಸ್ನಾನ ಮಾಡಿಸ್ತಾರೆ. ಅವರಿಗೆ ತಿನ್ಸೋದು ಮಾತ್ರ ನಾನೇ ತಿನ್ನಿಸ್ತೀನಿ. ತಿನ್ನಿಸ್ಬೇಕು. ಇವಾಗ ಅವನಿಗೆ ಉಪ್ಪಿಟ್ಟು ತಂದಿದ್ದಾರೆ ಅವ್ರ ಪಪ್ಪ. ಉಪ್ಪಿಟ್ಟು ತಿನ್ನಿಸಿ ಅವನದೆಲ್ಲ ಸ್ನಾನ ಆಗಿದೆ. ಸೊ ಇವಾಗ ನಾನು ಅಮ್ಮನ ಮಲಗಿಸಿದ್ದೀನಿ ತೊಟ್ಲಲ್ಲಿ. ಇಷ್ಟೋ ತನಕ ಅಳ್ತಾ ಇದ್ಲು ನಿದ್ದೆಗೆ. ಇವಾಗ ಮಲಗಿದ್ದಾಳೆ. ಆ್ಯಂಡ್ ನನಗೆ ಯಾಕೋ ಚಾಕ್ಲೇಟ್ ತಿನ್ಬೇಕು ಅನ್ನಿಸ್ತಿತ್ತು. ಸೊ ಅದಕ್ಕೆ ಚಾಕ್ಲೇಟ್ನ ಇಟ್ಕೊಂಡಿದ್ದೀನಿ, ಚಾಕ್ಲೇಟ್ ತಿಂತಾಯಿದ್ದೀನಿ. ಆ್ಯಂಡ್ ಬನ್ನಿ ಇವತ್ತಿನ ಈ ವಿಡಿಯೋ ಹೇಗೆ ಬರುತ್ತೆ ಅಂತ ನೋಡೋಣ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು ಮಗ, ಹಾಯ್ ಹಾಯ್. ಇನ್ನೊಂದೇನೆಂದರೆ, ನಮ್ಮ ಮೈಯು ಎಷ್ಟು ಶಾರ್ಪ್ ಇದ್ದಾನಂದರೆ ಈ ವಿಡಿಯೋದಲ್ಲಿ ಅದು ಕೂಡ ತೋರಿಸ್ತೀನಿ. ಅಲ್ವಾ ಅಲ್ವಾ? ನಿಂಗೆ ಏನು ತರಿಸಿದ್ದೀನಿ? ಅವನಿಗೆ ಒಂದು ಪಿಲ್ಲೋ ತರಿಸಿದ್ದೀನಿ. ABCD ಮತ್ತು ಅದು ಎಲ್ಲ ಎತ್ಕೊಟ್ಟು ತೋರಿಸ್ತೀನಿ. ಸರಿ, ಇದು ಎಲ್ಲ ಐತಿ, ತೋರಿಸು. ಈ ಥರ ಒಂದು ಪಿಲ್ಲೋ ಇಟ್ಕೊ, ಇಲ್ಲ ಚಾಕ್ಲೇಟ್ ಇಟ್ಕೊ, ಕೇಳಬೇಡ. ಇದು ಪಿಲ್ಲೋ ಜೊತೆನೇ ಬಂದಿರೋದು. ಈ ಥರ ಶೀಟ್ಸ್ ಬಂದಿದೆ, ಬಟ್ಟೆ ಥರ ನೋಡ್ಬೋದು ನೀವು. ಇಲ್ಲಿ ಫ್ರೂಟ್ಸ್ ಇದೆ, ಇಲ್ಲಿ ಬರ್ಡ್ಸ್ ಇದೆ. ಈ ಥರ ಒಂದು ಪಿಲ್ಲೋ ಚೆನ್ನಾಗಿದೆ. ವೆಜಿಟೇಬಲ್ಸ್ ಇದೆ, ಈ ಕಡೆ ಆ್ಯನಿಮಲ್ಸ್ ಇದೆ, ಚೆನ್ನಾಗಿದೆ. ಈ ಕಡೆ 1 2 3 ಇದೆ. ಇದು ಇಂಡಿಯಾ ಮ್ಯಾಪ್. ಇಷ್ಟು ಇದೆ ಈ ಪಿಲ್ಲೋನಲ್ಲಿ. ಸೊ ಇವನಿಗೆ ತುಂಬ ಇಷ್ಟಪಟ್ಟಿದ್ದಾನೆ. ಇವಾಗಿಂದ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅವನಿಗೆ ಕೆಲವೊಂದು ಆಲ್ಫಾಬೆಟ್ಸ್ನ ಹೇಳ್ತಾನೆ. ಅಂದರೆ ನಾವು ಹೇಳ್ಕೊಟ್ರೆ ಹೇಳ್ತಾನೆ. ತಾಳಪ್ಪಜ್ಜಿ ಕಿತ್ಕೊಡ್ತೀನಿ, ತಾಳು, ಕೇಳ್ತೀನಿ, ಹಂಗೆ ತಿನ್ಬ. ಆ್ಯಂಡ್ ನಾವೇನು ಹೇಳಿದ್ರು ಮಾಡ್ತಾನೆ. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್, ನಾಲೆಡ್ಜ್ ತುಂಬ ಇದೆ ಅವನಿಗೆ. ಸೊ ಅದಕ್ಕೆ ಇವಾಗಲಿಂದನೇ ಸ್ವಲ್ಪ ಬೇಸಿಕ್ನ ಹೇಳ್ಕೊಡೋಣ ಅಂತಂದೇಳಿ ಸೊ ಇದನ್ನು ತರಿಸಿದ್ದೀನಿ. ಸೊ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ, ಈವನ್ ಓದ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ. ನಿಮಗೇನಾದರೂ ಬೇಕು ಅಂತಂದರೆ ನಾನು ಬೇಕಿದ್ದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದನ್ನು ಬೇಕಾದರೆ ನೀವು ಕೂಡ ಬೈ ಮಾಡ್ಬೋದು ನಿಮ್ಮ ಮಕ್ಕಳಿಗೆ. ತುಂಬಾ ಚೆನ್ನಾಗಿದೆ. ನೋಡಿ, ಚೆನ್ನಾಗಿದೆನಾ? ನಿಂಗೆ ಇಷ್ಟ ಆಯಿತಾ? ಇಷ್ಟ ಆಯ್ತಾ ಇದು? ಹಾಂ, ಇಷ್ಟ ಆಗಿದೆ ಅಂತ ಅವನಿಗೆ. ನಾನಿವಾಗ ಅವನಿಗೆ ಉಪ್ಪಿಟ್ಟನ್ನ ತಿನ್ನಿಸ್ತಾ ಇದ್ದೀನಿ. ಉಪ್ಪಿಟ್ಟು ಅಂದರೆ ಅವನಿಗೆ ತುಂಬ ಇಷ್ಟ. ಅಯ್ಯೋ, ಉಪ್ಪಿಟ್ಟು ತಿಂತೀರಾ? ತಿನ್ನು, ಅಲ್ಲಿ ತೋರ್ಸು, ಅಲ್ಲಿ ಹೆಂಗೆ ತಿನ್ನೋದಂತ ತೋರ್ಸು, ಚಂದಗೆ ಹೆಂಗೆ ತಿನ್ನೋದಂತ ತೋರ್ಸು. ಬೇಗ ನೀನು ತಿನ್ನು ತೋರಿಸು. ನೋಡಲ್ಲಿ ನೋಡ್ತಿದ್ದಾನೆ, ಬೇಗ ತಿನ್ನು. ಅವನಿಗೆ ಖಾರ ಇದೆ ಇದು ಸ್ವಲ್ಪ, ಅದಕ್ಕೆ ತಿಂತಾ ಇಲ್ಲ ಅವನು. ಖಾರ ಇದೆನಾ? ಸ್ವಲ್ಪ ತಿನ್ನು. ಚಂದು ನೋಡ್ತಿದ್ದಾನೀಗ. ಚಂದು ಅಂದರೆ ನಮ್ಮ ದೊಡ್ಡಮ್ಮನ ಮಗ.
ಅವನಂದರೆ ಇವನಿಗೆ ತುಂಬ ಇಷ್ಟ. ಅದಕ್ಕೆ ಅವನ ಹೆಸರೇಳಿ ಎಲ್ಲ ತಿನ್ಸೋದು ಮಾಡೋದು ಎಲ್ಲ ಅಲ್ವಾ ಅಲ್ವಾ ಸ್ನಾನ ಮಾಡಿಸೋದು ತಿನ್ಸೋದು ಎಲ್ಲ ಅವನ ಹೆಸರೇಳೇ ಮಾಡೋದು. ಅವ್ನು ಬಂದಂದರೆ ಇವನಿಗೆ ತುಂಬ ಖುಷಿ. ಆದರೆ ಅದು ಒಂಥರ ಮಂಗ ಥರ ಮಾಡ್ತಾನೆ, ನನ್ನ ಹತ್ರ ಬೈಸ್ಕೊತಾನೆ. ಹೆಂಗೆ ಮಂಗ ಥರ ಮಾಡ್ತಾನಲ್ಲ ಅವನು ಚಂದಮಾಮ ಮಂಗ ಥರ ಮಾಡ್ತಾನಲ್ಲ ಅಲ್ಲ. ಹೆಂಗೆ ಮಾಡಿದ್ದ ಹೆಂಗೆ ಮಾಡ್ತಾನಂತೆ, ಹೆಂಗೆ ಮಾಡ್ತಾನೆ ಹೇಳು ಅಲ್ಲಿ ತೋರಿಸು. ಹಿಂದಕ್ಕೆ ಸರಿ, ಹಿಂದೆ ಸರಿ ತೋರಿಸು. ಅಯ್ಯೋ ಅಮ್ಮನ ಎದ್ದಳಿಸ್ಬಾರ್ದು, ಅಮ್ಮ ಎದ್ದಳಿಸ್ಬಾರ್ದು. ಅವಳು ಕಕ್ಕ ಮಾಡಿದ್ದಾಳೆ, ಸುಮ್ಮನಿರು, ಮಕ್ಕಂಡಾಳೆ ಕಕ್ಕ ಮಾಡಿ ಮಲ್ಗಿದ್ದಾಳೆ. ಬಾ ಅಮ್ಮ ಹಾಯ್ ಮೇಡಮ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾಳೆ. ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಶೇರ್ ಆ್ಯಂಡ್ ಕಮೆಂಟ್ ಕೊಡಿ. ನೀಟಾಗಿ ಮಾಡ್ಕೊಂತಾನೆ, ಚೆನ್ನಾಗಿ ಮಾಡ್ತಿದ್ದೆ. ಬೈಲ್ ಮಯ್ಯೋ ಮಮ್ಮಿ ಫಸ್ಟ್ ಟೈಮ್ ಮಾತಾಡಿದ್ದು. ಅವ್ರಿಗಿನ್ನೂ ಕ್ಯಾಮ್ರಾ ಮುಂದೆ ಮಾತಾಡೋಷ್ಟು ರೂಢಿ ಇಲ್ವಲ್ಲ, ಅದಕ್ಕೆ. ಇವನಿಗೆ ತಿನ್ಸದೆ ರಾಮಾಯಣ. ಅವನಿಗೆ ಅಲ್ಲಿ ಚಂದು ಬಂದ, ಚಂದು ಓಡದ ಎಲ್ಲೋಗ್ತೀಯ? ಅಯ್ಯೇ ಕಣ, ಎಲ್ಲಿದ್ದಾನೆ ಅಪ್ಪೋ. ಚಂದು ಹೆಂಗೆ ಬಚ್ಚಿಡ್ಕೊಂಡೆ ನಾನು, ಚಂದು ಹೆಂಗೆ ಬಚ್ಚಿಡ್ಕೊಂಡಿದ್ದ ನೆನ್ನೆ? ಹಂಗೆ ಬಚ್ಚಿಡ್ಕೊಂಡಿದ್ದ, ಹೆಂಗೆ ಬಚ್ಚಿಡ್ಕೊಂಡಿದ್ದ? ಹಂಗೆ ಮಾಡಿದ್ದ, ಬಡ್ಸ್ಕೊಂತೀಯ ಅಲ್ಲಿ. ತಗೋ, ಬೇಗ ಬೇಗ ತಿನ್ನಬೇಕು. ನೀನು ಗುಡ್ ಬಾಯ್ ಬ್ಯಾಡ್ ಬಾಯ? ಬ್ಯಾಡ್ ಬಾಯ್ ಅಂತೆ ನೋಡಿ ಗೈಸ್ ಇವನು. ಗೈಸ್ ನೋಡಿ ಇಲ್ಲಿ, ಇವನು ಬ್ಯಾಡ್ ಬಾಯ್ ಅಂತೆ. ಗುಡ್ ಬಾಯ ಬ್ಯಾಡ್ ಬಾಯ? ಬ್ಯಾಡ್ ಬಾಯ್. ಶೀ ನಾಯಿ, ಗುಡ್ ಬಾಯ್ ಅನ್ಬೇಕು, ಗುಡ್ ಬಾಯ್ ಅನ್ಬೇಕು. ಆಯ್ತು, ಬ್ಯಾಡ್ ಬಾಯ್ ಅಂತಾನೆ. ನೀನು ಗುಡ್ ಬಾಯ್ ಅಲ್ವಾ ಬ್ಯಾಡ್ ಬಾಯಾ? ಅಥವಾ ಅಮ್ಮ ಹೆಂಗೆ ಹೇಳ್ತಾಳೆ? ಹಂಗೇಳ್ತಾಳೆ ಪಾಪ, ಹಂಗೇಳ್ತಾಳೆ ಅಂತ ನೋಡಿ ಗೈಸ್. ತಗೋ, ಬೇಗ 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 ತಿನ್ನು, ಬೇಗ ಬೇಗ. ಇದು ಒಂದೇ ಲಾಸ್ಟ್ ಪ್ಲೀಸ್ ಬಂದ, ಪ್ಲೀಸ್ ಥ್ಯಾಂಕ್ ಯು. ನನ್ನ ಮಾತು ಇಷ್ಟು ಚಂದ ಕೇಳ್ತಾನೆ ಅಲ್ವಾ? ಅಮ್ಮ ಅಂದರೆ ತುಂಬ ಇಷ್ಟ ಅವನಿಗೆ. ಅಯ್ಯವ್ವ, ಎಷ್ಟು ಸಾಹಸ ಮಾಡಬೇಕು ನೋಡ್ರಿ. ಇಬ್ಬರು ಮಕ್ಕಳನ್ನ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವಳಿ ಜವಳಿ ಇದ್ದಾರೆ ಗೊತ್ತಾ? ಅವಳಿ ಜವಳಿ ಇದ್ದಂಗೆ ಇವರಿಬ್ಬರು. ಇನ್ನೊಂದು ಕೆಲವೊಂದು ಸರಿ ಅಷ್ಟೇ ಇವಳು ಮಲಗಿದಾಗೆ ಅವನು ಕಾಡಿಸ್ತಾನೆ. ಬಟ್ ಅವಳು ಮಕ್ಕೊಂಡಾಗ ಮಾತ್ರ ತುಂಬ ಟೈಮ್ ಅಂದರೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊತಾನ ಅವನು. ಅಜ್ಜಿ ಬಂತು ನೋಡಲ್ಲಿ, ಮೇಲ್ಗಡೆ ಹೋಗಿದ್ದಾರೆ. ಹೌದಾ? ಬಿದ್ದಿಲ್ಲ ಕಡೆ ನಿಧಾನಕ್ಕೆ ಬಾ, ಕೆಳ ನೋಡ್ಕೊಂಡು ಬಾ. ಅಲ್ಲಿ ಏನು 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 ಯಾರು ಹಂಗೆ ಮಾಡಿದ್ದು? ಯಾರು? ಯಾವದ್ದ?
ಯಾವತ್ತ ಚಂದೂರಮ್ಮನ ಹಂಗೆ ಮಾಡಿದ್ರ ಚಂದೂರಮ್ಮ ಹಿಂಗೆ ನಿಂಗೆ ಕೆನ್ನೆ ಹಿಂಗಂದ್ರ ಅಯ್ಯೋ ಪಾಪ ಸಣ್ಣ ಪಾಪು ನಿಂಗೆ ನೋವಾಯ್ತೇನೋ ಅಲ್ವಾ ನೋವಾಯ್ತಾ ನಿಂಗೆ ಪಪ್ಪ ಅಂತ ಬೈ ಅವ್ರಿಗೆ ಪಪ್ಪ ಅಂತ ಬೈ ಅಜ್ಜಿ ಪಪ್ಪ ಅನ್ ಬೈ ನಾಲ್ಗೆ ಕಣ್ಣು ಮೂಗು ಕೆನ್ನೆ ಕೆನ್ನೆ ಕಿವಿ ಕಿವಿ ಕೂದಲು ತಲೆ ಕೈ ಹೊಟ್ಟೆ ಹೊಟ್ಟೆ ಐ ಹೊಟ್ಟೆ ಇದು ಹೊಟ್ಟೆ ಕಾಲು ಗುಡ್ ಬಾಯ್ ಕೆನ್ನೆ ನೋಡ ಅವನು ಅದ್ರಾಗೂ ನೋಡ್ತಾನ ಅಲ್ಲಿ ಕೊಡ್ತಾನ ಅಂದ್ರೆ ಎಷ್ಟು ನೀವು ವಿಡಿಯೋ ಮಾಡ್ತಾನೆ ಇರ್ಬೇಕಂತೆ ಅಜ್ಜಿ ತೆಗಿಯಂಗಿಲ್ಲ ಅಂತೆ ಅಜ್ಜಿ ಹಿಡ್ಕೊಂಡು ಕೊಟ್ಟು ನಿಂಗೆ ಯಾರು ಇಷ್ಟ ಮತ್ತೆ ಮತ್ತೆ ಬೋಡಮ್ಮ ಇಷ್ಟ ಅಂತೆ ಅವನಿಗೆ ಬಂತು ಬಂತು ಚೀಟಿ ಚೀಟಿ ನಾಯಿದು ಸಿಟ್ಟು ಬಂದ್ರೆ ಕುರಿ ಉಡ್ಡಿ ಆಡ್ತಾನೆ ಇವನು ಎಲ್ಲರಿಗೂ ನಡಿ ಹೋಗು ಒಳಗೆ ಹೋಗು ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಸಾಕು ಅಯ್ಯೋ ಯಾರು ಕೊಟ್ಟಿದ್ದದು ಓಪನ್ ಮಾಡೋದ್ರಲ್ಲಿ ಬಿಚ್ಚಿದ್ದಾರೆ ಅವಳಾಗಿ ಎದ್ಲು 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 ಅಮ್ಮ ಎದ್ಲು ಇಸ್ಕೊಡ ಬಂದ್ಯಾ ಅವರೇ ಇದ್ರಪ್ಪ ಏನು ಹಿಡಿದ್ದು ಮೊಸರ ನೀನು ಹೇಳ್ಬಾರ್ಮ ಪಾಪು ಬಂಗಾರ ಯಾರಿದು ಅಮ್ಮು ಅಂದರೆ ಯಾರು ಚಿನ್ನು ಬಂಗಾರಿ ಯಾರು ನಿಮ್ಮ ಫ್ಯೂಚರ್ ಗಂಡನ ಎಲ್ಲಿ ಬಿಟ್ರಿ ಮಾವಿನ ಹಣ್ಣು ಹೆಚ್ಚಿದ್ದಾರೆ ನಿಮಗೋಸ್ಕರ ಮಾವಿನ ಹಣ್ಣು ಹೆಚ್ಚಿದ್ದಾರೆ ಹೌ 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 ಏನು ನಿನ್ನ ಅವತಾರ ಹಂಗೆ ಹೋಗ್ಬಿಡು ರೋಡಿಗೆ ಕುರಿ ಕಾಯ್ತೈತೆ ಮೇಯೋದಕ್ಕೆ ಕುರಿ ನೀನು ಕುರಿನ ನೀನು ಕುರಿ ಏನಮ್ಮ ವಾವ್ ರಾಜ ರಾಜ ಅಲ್ಲ ರಾಜ ಅಜಯ್ ಅದೇ ಅಯ್ಯೋ ಅಯ್ಯೋ ದೃಷ್ಟಿ ತೆಗಿತಾವನೆ ತಂಗಿಗೆ ಮಯು ಅಣ್ಣ ಎಲ್ಲಿದ್ದಾನಮ್ಮ ಮಯು ನಂಗೆ ನನಗೆ ಬೇಡ 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 ಬೇಡಪ್ಪ 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 ನೀನು ಆ್ಯಂಜಲ್ ಮಾಡಿದೀಯಾ ಹಿಂಗೆ ಚಿಂತಾರ ನೋಡೋಣ ನಾವಪ್ಪ ಅಂತ ಹೋಕು ಇವಳಂತೂ ಕಿವಿ ಎಲ್ಲ ಜಗ್ತಾಳಪ್ಪ ನಾಯಿ ಅಮ್ಕೋತಿ ಅಮ್ಮೋ 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 ಬಾ 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 ಯಾರು ನೋಡು ಹಂಗೆ ಕಳಿಸ್ಬೇಡ ಅವಳು ತೋರಿಸ್ಬೇಡ
ತಾತ ಸೀಕ್ರೆಟ್ ತಡೆ ಪಚ್ಚಿ ಫ್ರೆಂಡ್ಸ್ ಬಾಣಂತಿ ಇದ್ದಾಗ ಅಂದರೆ 2 ಮಂತ್ಸ್ ಕಂಪ್ಲೀಟ್ ಆಗಿ 3 ಮಂತ್ಸ್ ಪಾಪುಗೆ 3 ಮಂತ್ಸ್ ಇದ್ದಾಗ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು ತಿನ್ಬೋದಾ ಬೇಡವಾ ಅಂತಂದೇಳಿ ನೀವು ಕಮೆಂಟಲ್ಲಿ ತಿಳಿಸಿ. ನನ್ನ ಪ್ರಕಾರ ತಿನ್ಬೋದು, ಯಾಕೆ ಅಂದರೆ ತುಂಬ ಚೆನ್ನಾಗಿ ಸೀಸನ್ ಇದ್ದಾಗೆ ತಿನ್ನಬೇಕು. ಬಟ್ ಆದರೆ ಹುಳಿ ಇರೋದು ಮಾವಿನಕಾಯಿ ತಿನ್ನಬಾರ್ದು, ಯಾಕಂದರೆ ಕೆಮ್ಮಾಗುತ್ತೆ. ಹಣ್ಣು ತಿಂದರೆ ಏನೂ ಆಗೋಲ್ಲ. ನನಗೆ ಫಸ್ಟು 1 ಮಂತಿಂದಾಗಿಂದನೂ ತಿನ್ಕೊತ ಬಂದಿದ್ದೀನಿ, ನನಗೇನೂ ಆಗಿಲ್ಲ. ಬಟ್ ತುಂಬ ಜನ ಹೇಳ್ತಾರೆ ಕೆಲವೊಬ್ಬರು ಮಾವಿನ ಹಣ್ಣು ತಿಂದರೆ ಮಗುಗೆ ಲೂಸ್ ಮೋಷನ್ ಆಗುತ್ತೆ, ಕೆಮ್ಮಾಗುತ್ತೆ ಅಂತಂದೇಳಿ. ಬಟ್ ಅದೇನೂ ಆಗಿಲ್ಲ. ಬಟ್ ನಿಮ್ಮ ಪ್ರಕಾರ ನಿಮ್ಗೇನು ಗೊತ್ತು, ನಿಮ್ಗೇನಾದರೂ ಆಗಿತ್ತಾ ಅಂತಂದೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇವನು ನಮ್ಮ ತಮ್ಮ ಅವ್ನ ಕಾಲೇಜಿಂದ ಬಂದ ಅಂತಂದೇಳಿ ಓಡೋಗಿಬಿಡ್ತಾನೆ ಮಾತಾಡ್ಸೋಕ್ಕೆ. ಸೊ ಅದಕ್ಕೆ ಹಂಗೆ ಎತ್ಕೊಂಡು ಮುದ್ದಾಡಿ ಹಂಗೆ ಬಿಟ್ಟು ಹೋಗ್ಬಿಡ್ತಾನೆ ಇವನು ನನ್ನ ತಮ್ಮ. ಇವನು ಅವನನ್ನು ಮಲ್ಗೋಕ್ಕೆ ಬಿಡಲ್ಲ, ರೂಮಲ್ಲೇ ಹೋಗಿ ಮಲಗಿರ್ತಾನಲ್ವ, ರೆಸ್ಟ್ ತೊಗೋಬೇಕಾದ್ರೆ ಬಿಡೋದೇ ಇಲ್ಲ. ಹಾಗೆಯೇ ಮಧ್ಯಾಹ್ನ ನುಗ್ಗೆ ಸೊಪ್ಪಿಂದು ಉದ್ಕ ಮುದ್ದೆ ಮಾಡಿತ್ತು ಮಮ್ಮಿ. ನನಗೆ ಇಷ್ಟ ಆಗೋಲ್ಲ, ಬಟ್ ಆದರೆ ಒಳ್ಳೆಯದು ಅಂತಂದೇಳಿ, ಹೆಲ್ತಿಗೆ ಒಳ್ಳೆಯದು ಅಂತಂದೇಳಿ ನಾನು ತಿಂತಾಯಿದ್ದೀನಿ. ಅಮ್ಮ ಯಾರಮ್ಮ ಯಾರಮ್ಮ ಆ್ಯಂಡ್ ನಾನು ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತು ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಅಮ್ಮು ಅಂತೂ ಸಿಕ್ಕಾಪಟ್ಟೆ ಅಳ್ತಾಯಿದ್ಲು. ಈವ್ನಿಂಗ್ ಆದ ತಕ್ಷಣವೇ ಅವಳು ಅಳ್ತಿರ್ತಾಳೆ, ಅಂದರೆ ಬೆಳಗ್ಗೆಯಿಂದ ಸುಮ್ಮನಿರ್ತಾಳೆ, ರಾತ್ರಿ ತನಕನೂ ಅಳ್ತಾಳೆ. ಮತ್ತು ಫುಲ್ ಎಷ್ಟು ಅಂದರೆ 8 ಗಂಟೆ ಹಂಗೆ ಕರೆಂಟ್ ಹೋಯಿತು. ತುಂಬ ಮಳೆ ಬರ್ತಾಯಿತ್ತು ನಮ್ಮ ಮನೆ ಹತ್ರ ದಾವಣಗೆರೆಯಲ್ಲಿ. ಮಳೆ ಬರಬೇಕಾದ್ರೆ ಕರೆಂಟ್ ಹೋಗ್ಬಿಡ್ತು. 12 ಗಂಟೆವರೆಗೂ ಕರೆಂಟೇ ಬರಲಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂತಂದೇಳಿ ಫುಲ್ ಸೆಕೆ ಆಗ್ತಿತ್ತು. ಸೆಕೆಗಂತಾನೆ ಅಳ್ತಾಯಿದ್ಲು. ಆ್ಯಕ್ಚುಲಿ ತುಂಬಾ ಅಳ್ತಾಳವಳು, ಅಂದರೆ ನೈಟ್ ಟೈಮ್ ಅಳ್ತಾಳೆ. ಬಟ್ ಇವಾಗ ಪರವಾಗಿಲ್ಲ, ಮುಂಚೆ ತುಂಬ ಅಳ್ತಾಯಿದ್ಲು, ಇವಾಗ ಪರವಾಗಿಲ್ಲ. ಬಟ್ ಸೊ ಅದಕ್ಕೆ ನಾನು ನಿನ್ನೆ ನೈಟ್ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಅವಳನ್ನ ಮನಗಿಸಿ ಸಮಾಧಾನ ಮಾಡಿಸಿ ಏನೇ ಮಾಡಿದ್ರೂ ಸಮಾಧಾನನೇ ಆಗ್ತಾಯಿದ್ದಿದ್ದಿಲ್ಲ. ಸೊ ಅದಕ್ಕೆ ನಾನು ಇವಾಗ ನೈಟು ಅವಳನ್ನ ಮಲಗಿಸಾದ್ಮೇಲೆ ನಾನು ಒಂದು ಕ್ಲಿಪ್ಪಿಂಗ್ಸ್ನ ತೆಗೆದು ನಾನು ಊಟ ಮಾಡಿ ಕೂತ್ಕೊಂಡಿದ್ದೆ. ಆವಾಗ ನಾನು ವಾಯ್ಸ್ ಮೆಸೇಜ್ ಕೊಡೋಣ ಅಂತಂದೇಳಿ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು. ನಾವು ಸೆಕೆ ಅಂದರೆ ಸೆಕೆ, ಕರೆಂಟ್ ಬೇರೆ ಇಲ್ಲ. ಯಪ್ಪ ಮಳೆ ಬಂದ್ರೂ ಒಂದು ಸ್ವಲ್ಪನೂ ತಣ್ಣಗಂತಲೇ ಇಲ್ಲ, ಫುಲ್ ಸೆಕೆ ಆಗ್ತಿತ್ತು, ಫುಲ್ಲು ಸ್ವೆಟ್ ಆಗ್ತಾಯಿದ್ದೆ. ಸೊ ಅದಕ್ಕೆ ನಾನು ಅವಳನ್ನು ಸುಧಾರಿಸ್ಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗೆ 12 o'clock ಆಯಿತು. ಸೊ ಅದಕ್ಕೆ ನಿಮಗೇನಾದರೂ ಬೇಜಾರಾಗಿದ್ದರೆ ಸಾರಿ. ನನಗೆ ನೈಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ಮೇಲಿಂದ ಡೈಲಿ ವ್ಲಾಗ್ನ ಮಾಡ್ತೀನಿ. ಆ್ಯಂಡ್ ಒಂದಿಷ್ಟು ಟಿಪ್ಸ್ನ ಹೇಳ್ತೀನಿ. ಟಿಪ್ಸು ಕೂಡ ಹೇಳೋಕ್ಕಾಗ್ತಿಲ್ಲ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.